ಹೆಸರು ರಾಮಕೃಷ್ಣ ಅಂತೇಳಿ ನಾವು PVR ಸಿಲ್ಕ್ಸಿಂದ ಮಾತಾಡ್ತಾ ಇದ್ದೀವಿ. ಆಲ್ ಕಸ್ಟಮರ್ಗೆ ವೆಲ್ಕಮ್. ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ ಇದೆ, ಬನ್ನಿ ಸರ್, ದಯವಿಟ್ಟು ಬನ್ನಿ. ಭಕ್ತರ ಕುಟುಂಬಗಳ ಜೀವನದ ಶಕ್ತಿಗೆ ಬಲ ಕೊಡುವ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಚಿಕ್ಕದು ಆದರೂ ದೇವರ ದೈವ ಶಕ್ತಿ ಬಲ ದೊಡ್ಡದು. ಈ ದಿನ ದೇವಸ್ಥಾನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಾಗೂ ವಿವಿಧ ರೀತಿಯ ಹೋಮಗಳು, ದೇವರ ಅಭಿಷೇಕ, ದೇವಸ್ಥಾನದ ಸುತ್ತು ಭಕ್ತರ ಕಳಸಗಳ ಮೆರವಣಿಗೆ ಹಾಗೂ ದೇವರ ದರ್ಶನ, ದೊಡ್ಡಮಲ ದೊಡ್ಡಿ ಗ್ರಾಮದ ಹಾಗೂ ಸಂಜೀವಪುರ ವ್ಯಾಪ್ತಿಗೆ ಬರುವ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮಧ್ಯ ಬರುವ ಎಲ್ಲ ಗ್ರಾಮಗಳ ಭಕ್ತರ ಓಡಾಡುವ ಸ್ಥಳ ಹಾಗೂ ಈ ದಿನ ನೂತನ ದೇವಸ್ಥಾನ ಆರಂಭ. ಈ ವ್ಯಾಪ್ತಿಯ ಎಲ್ಲ ಭಕ್ತರಿಗೂ ಅಭಯ ಆಂಜನೇಯ ಸ್ವಾಮಿ ದೇವರ ಸದಾ ಆಶೀರ್ವಾದ ಸಿಗಲೆಂದು ಪ್ರಾರ್ಥಿಸಿರುವ ಭಕ್ತರು ಈ ಪ್ರತಿಷ್ಠಾಪನಾ ಕಾರ್ಯಕ್ರಮ ಸಮಯದಲ್ಲಿ ಗೌರವಾನ್ವಿತ ಸದಾ ದೇವರ ಸ್ಮರಣೆ ಹೊಂದಿರುವ ದೇವಸ್ಥಾನದ ಅಧ್ಯಕ್ಷರು GV ರಾಮಕೃಷ್ಣ ರೆಡ್ಡಿ, ಕಾರ್ಯದರ್ಶಿ ರಮಣಪ್ಪ, ಖಜಾನ್ಸಿ ಶ್ರೀಧರ್, ಗೌರವ ಅಧ್ಯಕ್ಷರು ಶ್ರೀರಾಮರೆಡ್ಡಿ, ಹರಿನಾಥ್, ಕಮಿಟಿ ಎಲ್ಲ ಸದಸ್ಯರು, ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಹಾಗೂ ಅರಿಕುಂಟೆ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳ ಭಕ್ತಾದಿಗಳು, ಜನಸಾಮಾನ್ಯರು, ಸಮಸ್ತ ಭಕ್ತರ ಕುಟುಂಬಗಳ ಕೋರಿಕೆಗಳ ಬಗೆಹರಿಸಿದ ಭಕ್ತರು ಎಲ್ಲರಿಗೂ ಪ್ರಸಾದ ವಿನಿಯೋಗ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ದಿನ ದೇವರ ದರ್ಶನ ಕಾರ್ಯಕ್ರಮ ಎಂದು ನೋಡದ ಎಲ್ಲ ಭಕ್ತರ ಸಂಭ್ರಮ. ಹಬ್ಬದ ಅಭಯ ಆಂಜನೇಯ ಸ್ವಾಮಿ ದರ್ಶನ ಮರೆಯಲು ಸಾಧ್ಯವಿಲ್ಲ. ಈ ದಿನ ಕಾರ್ಯಕ್ರಮಕ್ಕೆ ಸಹಕರಿಸಿದ ರೂವಾರಿಗಳು, ದೇವಸ್ಥಾನಕ್ಕೆ ಸದಾ ಸಹಾಯ ಮಾಡಿದ ದಾನಿಗಳ ದೇವರ ಆಶೀರ್ವಾದ ಸದಾ ಸಿಗಲೆಂದು ಆಡಳಿತ ಮಂಡಳಿಯ ಅಧ್ಯಕ್ಷರು ಶುಭ ಕೋರಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರು ದೇವಸ್ಥಾನದ ದೇವರ ದರ್ಶನದ ಹಿನ್ನೆಲೆ ಬಗ್ಗೆ ಮಾತನಾಡಿದರು. ಸುಮಾರು ವರ್ಷಗಳ ಹಿರಿಯರ ಕಾಲದ ದೇವಸ್ಥಾನ ಚಿಕ್ಕ ದೇವಾಲಯ ನಿರ್ಮಿಸಿದ್ದು, ಮಹಾದ್ವಾರ ನಿರ್ಮಾಣ ಮಾಡಿದ ನಂತರ ಭಕ್ತರ ಸೇವೆ ದಿನೇ ದಿನೇ ಹೆಚ್ಚಾಗಿ ದರ್ಶನ, ಭಕ್ತರ ಕೋರಿಕೆಗಳಿಗೆ ಪ್ರತಿಫಲ ಸಿಗಲಿರುವ ಈ ದೇವಸ್ಥಾನ ರಸ್ತೆ ಸಮೀಪದ ಚಿಕ್ಕ ದೇವಸ್ಥಾನ. ಭಕ್ತರ ಸೇವೆ ಬಹಳ ಅಪಾರವಾದ ನಂಬಿಕೆ. ಎಲ್ಲರ ಕುಟುಂಬದಲ್ಲಿ ದೇವರ ಉದ್ಭವವಾಗಿರುವ ಅಭಯ ಆಂಜನೇಯ ಸ್ವಾಮಿ ದೇವರ ಪವಾಡ ಮಹಿಮೆ ಭಕ್ತರ ಮನಸ್ಸಿನಲ್ಲಿ ಸದಾ ನಿಂತಿರುವ ಹಾಗೆ ಈ ದಿನ ದರ್ಶನ ಯಶಸ್ವಿಯಾಗಿದೆ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯ ಎಲ್ಲ ಗ್ರಾಮಗಳ ಭಕ್ತರ ಸಹಕಾರ ನೀಡುತ್ತಾರೆ ಎಂಬುದಾಗಿ ಅಧ್ಯಕ್ಷರ ಭರವಸೆ ವ್ಯಕ್ತಪಡಿಸಿದರು. ಹಾಗೂ ಈ ಸಮಯದಲ್ಲಿ ಗೌರವಾನ್ವಿತ ಪಂಚಾಯಿತಿ ಸದಸ್ಯರು, ಜನರ ಅಭಿವೃದ್ಧಿಯ ಚಿಂತಕರು, ನಮ್ಮ ಕುಟುಂಬ ಹಾಗೆ ಎಲ್ಲ ಕುಟುಂಬಗಳ ಶ್ರೀ ಅಭಯ ಆಂಜನೇಯ ಸ್ವಾಮಿ ಸದಾ ಆಶೀರ್ವಾದ ಸಿಗಲೆಂದು ಮನೋಭಾವವುಳ್ಳ ಶ್ರೀನಾಥ್ರವರ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ఏ ఆటలాడిస్తావు ఓ కోతి బొమ్మ, ఏ బాట చూపిస్తావు కానున్న బ్రహ్మ, ప్రసన్నాంజనేయం అదే నామధేయం, ప్రతి మంచి కార్యం జరిపించు దైవం, ప్రభా దివ్యకాయం ప్రకీర్తి ప్రదాయం, నాలోని ధైర్యం. ಇಲ್ಲೇ ಇದು ಮಾಡಬೇಕು ಅಂತ ಇಲ್ಲೇ ಒಂದು ದೇವಸ್ಥಾನ ರೆಡಿ ಮಾಡಿ ನಮ್ಮ ಟ್ರಸ್ಟು, ಸುತ್ತಮುತ್ತ ಗ್ರಾಮಸ್ಥರು, ದೊಡ್ಡಮಲದೊಡ್ಡಿ, ಮನಿಗಾನಪಲ್ಲಿ, ಆರ್ಕುಂಟೆ, ಕೊಳ್ಳೂರು, ಕಲ್ಲೂರು, ಈ ಸುತ್ತಮುತ್ತ ಗ್ರಾಮಸ್ಥರು ನಮ್ಮ ಟ್ರಸ್ಟ್ನವರೆಲ್ಲ ಸೇರಿ ದೇವಸ್ಥಾನ ನಿರ್ಮಾಣ ಮಾಡಿ ಇವತ್ತು 13ನೇ ತಾರೀಕು ಶುಕ್ರವಾರ 6 ಗಂಟೆಯಿಂದ 10 ಗಂಟೆವರೆಗೂ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇತ್ತು. ಅದಕ್ಕೆ ತಾವೆಲ್ಲರೂ ಬಂದು ಎಲ್ಲ ರೆಡಿ ಮಾಡಿ ಪೂಜೆ ಪುನಸ್ಕಾರಗಳು ಮಾಡಿ ಪ್ರಸಾದ ವಿನಿಯೋಗ ಮಾಡಿ ಇದನ್ನ ಆಚರಿಸ್ತಾ ಇದ್ದೀವಿ. ಶ್ರೀನಿವಾಸಪುರ ತಾಲೂಕು ವ್ಯಾಪ್ತಿ ಈಗಾಗಲೇ ದೊಡ್ಡಮಲದೊಡ್ಡಿ ಗ್ರಾಮದ ಒಂದು ದೇವಸ್ಥಾನ ಒಂದು ಪ್ರತ್ಯೇಕ ಒಂದು ಭಕ್ತರಲ್ಲೇ ಹೆಸರು ಪಡೆದ ಈ ಒಂದು ಅಭಯ ಆಂಜನೇಯ ಸ್ವಾಮಿ ಈ ಒಂದು ಕ್ರಾಸ್ ಬಳಿ ಎಲ್ಲ ಭಕ್ತರ ದೈವ ಸಂಕಲ್ಪದಿಂದ ಈ ದಿನ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ತಾವು ಯಶಸ್ಸು ಮಾಡಿ ಈ ಒಂದು ಭಕ್ತಾದಿಗಳಿಗೆ ಈ ರಸ್ತೆನಲ್ಲಿ ಓಡಾಡುವ ಒಂದು ಎಲ್ಲ ಒಂದು
ಜನಸಾಮಾನ್ಯರ ಕುಟುಂಬಗಳಿಗೆ ಯಾವ ರೀತಿ ದೇವರ ಆಕರ್ಷಣೆ, ಒಂದು ಶಕ್ತಿ, ಒಂದು ಅವರಿಗೆ ದೈವ ಸಂಕಲ್ಪ ಸಿಗುತ್ತೆ? ಇಲ್ಲಿ ಸುಮಾರು 800 ವರ್ಷಗಳಿಂದ ಇರುವಂಥ ಮಹಾನ್ ಭಾವ, ಸುಮಾರು 800 ವರ್ಷಗಳ ಇತಿಹಾಸವುಳ್ಳ ಸಂತಾನ ವೇಣುಗೋಪಾಲ ಸ್ವಾಮಿ ಹಾಗೂ ಅಭಯಾಂಜನೇಯ ಸ್ವಾಮಿ ಅವರ ಶಕ್ತಿ ಅಪಾರವಾದದ್ದು. ಇಲ್ಲಿ ಯಾರೇ ಕೋರಿಕೆಗಳನ್ನು ತೀರಿಸ್ಕೊಂಡ್ರು ಆ ಒಂದು ಕೋರಿಕೆಗಳು ಆ ಅಭಯಾಂಜನೇಯ ಸ್ವಾಮಿ ಅವರಿಗೆ ಅವರ ಕಷ್ಟ ಸುಖಗಳು ಸಾಲ್ವ್ ಮಾಡೋ ಒಂದು ಇದು ಶಕ್ತಿ, ಮಹಾನ್ ಶಕ್ತಿ ಇಲ್ಲಿದೆ. ಆದ್ರಿಂದ ನಾವು ಕೂಡ ಇಲ್ಲಿ ನಿಧಾನವಾಗಿ ಈ ದಳಮೂಲದೊಡ್ಡಿ ಆರ್ಕುಂಟೆ ಪಂಚಾಯಿತಿಯಿಂದ ಅವ್ರ ಸಹಾಯವನ್ನು ನಾವಿಲ್ಲಿ ಏನಾದರೂ ಮುಂದುವರಿಸಬೇಕು ಅಂತ ಅವರ ಸಹಾಯವನ್ನು ಕೋರ್ತಾ ಇದ್ದೀವಿ. ಅವರೂ ನಮ್ಗೆ ಸಹಕರಿಸೋಕ್ಕೆ ಮುಂದೆ ಬರ್ತಾ ಇದ್ದಾರೆ. ದೊಡ್ಡಮೂಲದೊಡ್ಡಿ ಶ್ರೀನಾಥ್ ಅಂತ ಮೆಂಬರ್ ಅವ್ರು ಕೂಡ ಸುಮಾರು ಸಾರಿ ನಮ್ಗೆ ಹೇಳಿದ್ದಾರೆ, ನಮ್ಮ ಸಹಾಯನೂ ನಿಮ್ಗೆ ಮಾಡ್ತೀವಿ, ನಿಮ್ಗೆ ಏನಾದರೂ ನಾವು ಸೌಕರ್ಯನೂ ಮಾಡ್ತೀವಿ, ನೀವು ಮಾಡಿ ಅಂತ ನಮ್ಮ ಟ್ರಸ್ಟ್ನವ್ರಿಗೆಲ್ಲ ಹೇಳಿ ಈ ಥರ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಛತ್ರ ಮಾಡೋಣ, ಒಂದು ಅನಾಥಾಶ್ರಮ ಮಾಡೋಣ ಅಂತ ನಮ್ಮ ಉದ್ದೇಶ ಇದೆ. ಅದಕ್ಕೂ ನಾವು ಯಾರನ್ನಾದ್ರೂ ಕೆಲವ್ರನ್ನ ಮಾತಾಡಕ್ ಹೋದ್ರೆ ಅವ್ರು ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಸಹಕಾರನ ಇದೆ, ನೀವು ಮಾಡಿ, ನಾವಿರ್ತೀವಿ ಅಂತ. ಆ ಥರ ಮಹಾಶಕ್ತಿ ಇದೆ ಇಲ್ಲಿ. ಎಲ್ರು ಯಾರಿಗೇ ಆಗಲಿ ಏನಾದರೂ ಕೋರಿಕೆಗಳು ತೀರ್ಸ್ಕೋಬೇಕು ಅಂತ ಆ ಯಪ್ನತ್ತನ ದರ್ಶನಕ್ಕೆ ಬಂದು ಹೋದ್ರೆ ನಿವಾರಣೆ ಆಗ್ತಾ ಇದೆ. ಆದ್ರಿಂದ ನಾವು ಇಲ್ಲಿ ಪೂಜೆ ಪುನಸ್ಕಾರಗಳು ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಇದು ಮಾಡಿಕೊಂಡು ಇವತ್ತಿನ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಮಾಡಿ ಪ್ರಸಾದ ವಿನಿಯೋಗ ಮಾಡಿ ನಡೆಸ್ತಾ ಇದ್ವಿ. ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಸಂಜೀವಪುರ ಅಂತ ಒಂದು ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ಸಂತಾನ ವೇಣುಗೋಪಾಲ ಸ್ವಾಮಿ ಹಾಗೂ ಅಭಯಾಂಜನೇಯ ಸ್ವಾಮಿ ಅಂತ ಮಹಾಶಕ್ತಿ ಪುರುಷರ ಒಂದು ದೇವಸ್ಥಾನ ಇದೆ. ಸುಮಾರು 800 ವರ್ಷಗಳ ಇತಿಹಾಸ ಇರೋದು. ಇಲ್ಲಿ ರೋಡಿನ ಮುಂದ್ಗಡೆ ಒಂದು ಮಾಮೂಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ರು. ಒಂದು ನಾವು ಸುಮಾರು ಇದು ಅಭಯಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಅಂತ ಮಾಡಿದ್ವಿ. ಒಂದು ಮಹಾದ್ವಾರ ನಿರ್ಮಾಣ ಮಾಡಿದ್ಮೇಲೆ ಇನ್ನೊಂದು ಮಹಾದ್ವಾರ ನಿರ್ಮಾಣ ಮಾಡೋಣ ಅಂತ ಅಲ್ಲಿರೋವಂಥ ದೇವಸ್ಥಾನ ತೆರವುಗೊಳಿಸಿದ್ವಿ. ತೆರವುಗೊಳಿಸಿದ ಮೇಲೆ ವೆಂಕಟರಮಣಪ್ಪ ಅಂತ ಅವರು ಇಲ್ಲಿ ನಾವು ಏನೋ ಜಾಸ್ತಿ ಕಷ್ಟಗಳಿಂದ ಬಂದು ಇಲ್ಲಿ ನಿರ್ಮಾಣ ಮಾಡಿದ್ವಿ ಮೊದಲಿಂದ, ಇದನ್ನು ತೆಗಿಬಾರ್ದು ಅಂದ್ರು. ಅಪ್ಪ ಇದನ್ನ ತೆಗೆದ್ರೂ ಮತ್ತೆ ನಾವು ಪುನರ್ ಪ್ರತಿಷ್ಠಾಪನೆ ಮಾಡ್ಸೋಣ ಸ್ವಾಮಿನ ಅಂತ ಅನ್ಕೊಂಡಿದ್ವಿ. ಆದ್ರೆ ಅದು 2ನೇ ಮಹಾದ್ವಾರ ಕಟ್ಟಕ್ಕೆ ಸಾಧ್ಯವಾಗ್ಲಿಲ್ಲ. రామ రామ రఘురామ అని పాడుతున్న హనుమా, అంత భక్తి పరవశమా ఓ కంఠమమ్ము గనుమా. సరదాగా నా గాలి పాట వినుమా, విన్నాక బదులిచ్చి ఆదుకొనుమా. గాలికి పుట్ట గాలికి పెరిగా అచ్చం నీలాగా, నిత్యం నీతో ఉన్నాగా, ఇద్దరి లక్షణమొకటేగా.